ಎಲ್ಲರಿಗೂ ನಮಸ್ಕಾರ. ನಾ ಇವತ್ತು ಮಸಾಲ ಮ್ಯಾಗಿ ಮಾಡಿ ತೋರ್ಸಾಕತ್ತೀನಿ. ಅದರೊಳಗೆ ಎಲ್ಲ ವಿಟಮಿನ್ಸ್ ಇರುವಂಥ ಒಂದು ಪ್ರೋಟೀನ್ಸ್ ಇರುವಂಥ ಒಂದು ಎಲ್ಲ ವೆಜಿಟೇಬಲ್ಸ್ ಎಲ್ಲ ಹಾಕೇನಿ. ಅದಕ್ಕೆ ಇದನ್ನು ನಾನು ಮಾಡಿ ತೋರ್ಸಾಕತ್ತೀನಿ ಮ್ಯಾಗಿಯನ್ನು. ಅದಕ್ಕೆ ನೀವು ನೋಡ್ರಿ, ಇದೇ ಥರ ಮಾಡಿದರೆ ಒಳ್ಳೆಯದು. ಈ ಮ್ಯಾಗಿ ತೊಗೊಂಡೇನು ನೋಡ್ರಿ, ಇಷ್ಟು ನಾನು ಒಂದು ಪಾಕೆಟ್ ಮ್ಯಾಗಿ ತೊಗೊಂಡು ಅದನ್ನು ಮಾಡಿ ನಿಮಗೆ ತೋರ್ಸಾಕ್ತಾನೆ. ಅದಕ್ಕೆಲ್ಲನೂ ನೋಡ್ರಿ ಎಷ್ಟು ಮಸ್ತಾಗಿರ್ತೈತೆ ಅಂದರೆ ಎಲ್ಲ ವೆಜಿಟೇಬಲ್ಸು ಅದಕ್ಕೆ ಹಾಕಿಬಿಟ್ಟನಿ. ಅದಕ್ಕೆ ಅದೊಂಥರ ಟೇಸ್ಟಾಗಿ ಮಸ್ತಾಗಿರ್ತೈತೆ ರೀ. ಈ ಮ್ಯಾಗಿಯನ್ನು ಮಾಡೋಕೆ ನಾನು ಮ್ಯಾಗಿ ಪ್ಯಾಕೆಟ್ ತೊಗೊಂಡು ಬಂದ್ರಿ. ಅದಕ್ಕೆ ನಾನೀಗ ಎಲ್ಲ ವೆಜಿಟೇಬಲ್ಸನ್ನು ಕಟ್ ಮಾಡಿ ಇಟ್ಕೊಂಡನಿ. ಅವನು ಈರುಳ್ಳಿ ಆಗಲಿ, ಬೀನ್ಸ್ ಆಗಲಿ, ಮತ್ತು ಕ್ಯಾಪ್ಸಿಕಮ್ಮು, ಕಾಲಿಫ್ಲವರು ಎಲ್ಲನೂ ತೊಗೊಂಡನಿ. ಬೀನ್ಸ್ ತೊಗೊಂಡನ್ರಿ, ಎಲ್ಲನೂ ತೊಗೊಂಡನಿ. ಟೊಮೆಟೊನೂ ತೊಗೊಂಡೈತೆ ಆಗಲೇ. ಅವು ಕ್ಯಾಬೇಜ್ ಇರ್ತೈತಲ್ರಿ, ಅದನ್ನು ತೊಗೊಂಡನಿ. ಮತ್ತು ಕ್ಯಾಪ್ಸಿಕಮ್ ಆಗಲಿ, ಫ್ಲವರ್ ಆಗಲಿ, ಮತ್ತು ಗಜ್ರಿ ತೊಗೊಂಡನಿ. ಕರ್ಬೇವು ಸೊಪ್ಪು, ಕೊತ್ತಂಬರಿ, ಕರ್ಬೇವು, ಇದು ವಟಾಣಿ ಕಾಳು, ಮತ್ತು ಹಸಿ ಟೊಮೆಟೊನು ತೊಗೊಂಡನ್ರಿ, ಹಣ್ಣು ಟೊಮೆಟೊನು ತೊಗೊಂಡನಿ. ಕೊತ್ತಂಬರಿ ಸೊಪ್ಪನ್ನು ತೊಗೊಂಡನಿ. ಈಗ ನೋಡ್ರಿ, ಇದು ಮ್ಯಾಗಿಯನ್ನು ನಾನು ಒಂದು ಪಾಕೆಟ್ನಿಂದ ತೆಗ್ಯಾಕತ್ತಾನೆ. ಅದು ಇಷ್ಟೈತಿ. ಅದಕ್ಕೆ 2 ಮಸಾಲನೂ ಕೊಟ್ಟಾರು, 2 ಪಾಕೆಟ್ ಅಷ್ಟಿದು. 2 ಮಸಾಲನೂ ನಾನು ಕಟ್ ಮಾಡಿ ಅದಕ್ಕೆ ಹಾಕಬೇಕಾಗ್ತೈತೆ. ಅದಕ್ಕೆ ಇಲ್ಲಿ ಇಟ್ಕೊಳಕ್ತಾನೆ ಸೈಡಲ್ಲೇ. ಈಗ ಮ್ಯಾಗಿ ತೊಗೊಂಡನಲ್ರಿ, ಅದಕ್ಕೆ ನಾನು ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಳಕತ್ತೇನೆ ರೀ. ಈಗ ಎಣ್ಣೆ ಹಾಕ್ಕೊಂಡು ಇದಕ್ಕೆ ನಾನು ಒಗ್ಗರಣೆ ಮಾಡ್ಕೋಬೇಕ್ರಿ. ಈಗ ಸಾಸಿವೆ, ಜೀರಿಗೆ ಇವನ್ನೆಲ್ಲ ಹಾಕ್ಕೊಂಡು ನಾನು ಒಗ್ಗರಣೆ ಮಾಡ್ಕೊಳಕ್ತಾನೆ. ಈಗ ಸಾಸಿವೆ, ಜೀರಿಗೆ ಎಲ್ಲ ಚಟಪಟ ಅಂದ ಕೂಡಲೇ ಕರಿಬೇವನು ಹಾಕ್ಕೊಳಕ್ತಾನೆ ರೀ. ಅದಕ್ಕೊಂದು ಸ್ವಲ್ಪ ಕರಿಬೇವು ಹಾಕ್ಕೊಂಡು ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳಕ್ತಾನೆ ರೀ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ, ಕರಿಬೇವು ಅವನ್ನೆಲ್ಲ ಹಾಕ್ಕೊಂಡಾಗಿಂದ ಒಂದು ಸ್ವಲ್ಪ ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಂಥ ಮೆಣಸಿನ್ಕಾಯಿನೂ ಹಾಕ್ಕೊಳಕ್ತಾನೆ ರೀ. ಅದಕ್ಕೆ ಇವನ್ನೆಲ್ಲ ಭಾಳ ಈಜಿ ಐತ್ರಿ, ಎಲ್ಲ ಸಿಂಪಲ್ ಐತಿ. ಆದ್ರೆ ಇವೆಲ್ಲನೂ ಹಾಕಿ ಮಾಡಿ ತಿನ್ನೋದ್ರಿಂದ ಅದು ಹೆಲ್ದಿ ಆಗಿರ್ತೈತೆ ಅಂಥೇಳಿ ನಾನು ಇವನ್ನೆಲ್ಲ ವೆಜಿಟೇಬಲ್ಸ್ ಎಲ್ಲ ಹಾಕಾಕತ್ತಾನೆ ರೀ. ನೋಡ್ರಿ, ಗಜ್ರಿನೂ ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡನಿ, ಅವನು ಇದ್ರೊಳಗೆ ಹಾಕಾಕ್ತಾನೆ. ಎಲ್ಲ ವೆಜಿಟೇಬಲ್ಸು ಹಾಕಾಕತ್ತಾನೆ ರೀ. ಯಾಕಂದ್ರೆ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಂಥ ಮೆಣಸಿನ್ಕಾಯಿ ಅಂತನೂ ಅದೊಂದು ಟೇಸ್ಟ್ ಬರ್ತೈತಿ. ಮತ್ತು ಕಾಲಿಫ್ಲವರ್ ರೀ, ಅದನ್ನು ಹಾಕ್ಕೊಳಕ್ತಾನೆ. ಕ್ಯಾಬೇಜನ್ನು ಹಾಕೋತಾನೆ ರೀ. ಎಲ್ಲನೂ ಹಾಕ್ಕೊಂಡು ಇದನ್ನು ನೋಡ್ರಿ, ಈಗ ಎಲ್ಲನೂ ಹಾಕ್ಕೊಳಕ್ತಾನೆ ನಾನು. ಅಲ್ಲಿ ಇರುವಂಥವು ಮತ್ತು ಕ್ಯಾಪ್ಸಿಕಮ್ ಇರ್ತಾವಲ್ರಿ, ಅವನ್ನ ತೊಗೊಂಡನಿ. ಬೀನ್ಸ್ ತೊಗೊಂಡನಿ. ಕ್ಯಾಪ್ಸಿಕಮ್ಮ ಸಣ್ಣ ಕಟ್ ಮಾಡಿ ಇಟ್ಕೊಂಡ ಕ್ಯಾಪ್ಸಿಕಮ್ನು ಹಾಕ್ರಿ, ಬೀನ್ಸನ್ನು ಹಾಕ್ರಿ. ನಿಮ್ಮ ಮನೆಯೊಳಗೆ ಏನು ವೆಜಿಟೇಬಲ್ಸ್ ಆ ಟೈಮ್ಗೆ ಇರ್ತಾವೆ ಅವನ್ನೆಲ್ಲನೂ ಹಾಕಿ ಮಾಡೋದ್ರಿಂದ ಮ್ಯಾಗಿ ಮಸಾಲ ಮಸ್ತ್ ಆಗುತ್ತೆ ರೀ. ಅದು ಭಾರಿ ವೆಜಿಟೇಬಲ್ಸ್ ಎಲ್ಲ ಹಾಕಿ ತಿನ್ನೋದ್ರಿಂದ ಅದಕ್ಕೆ ನಾನು ಇದನ್ನೆಲ್ಲ ಫ್ರೈ ಮಾಡ್ಕೊಂಡು ಇದ್ರೊಳಗೆ ಎಲ್ಲ ಹಾಕ್ಕೊಳಕ್ತಾನೆ. ಇಲ್ಲೇ ಕ್ಯಾಬೇಜು ನಾನು ಉದ್ದಕ್ಕೆ ಹೆಚ್ಚಿಟ್ಕೊಂಡೇನಿ ರೀ, ಅವನು ಎಲ್ಲ ಹಾಕ್ಕೊಳಕ್ತಾನೆ. ಈರುಳ್ಳಿನೂ ಹಾಕ್ರಿ, ಕ್ಯಾಬೇಜನ್ನು ಹಾಕ್ರಿ. ಆಮೇಲೆ ಇವು ಎಲ್ಲ ಕ್ಯಾಪ್ಸಿಕಮ್ಮು, ಗಜ್ರಿ, ಮತ್ತು ಇವು ಎಲ್ಲನೂ ಮೆಣಸಿನ್ಕಾಯಿ ಎಲ್ಲನೂ ಅವು ಚಂದಂಗೆ ಫ್ರೈ ಆಗ್ಬೇಕ್ರಿ. ನಿಮ್ಗೆ ಇದನ್ನು ಕ್ಯಾಪ್ಸಿಕಮ್ಮದು ಖಾರ ಇರಲಿಲ್ಲ ಅಂದ್ರೆ ಮೆಣಸಿನ್ಕಾಯಿನೂ ಖಾರ ಇದ್ರೆ ಹಾಕೋಬೇಕು. ಅವನ್ನೆಲ್ಲ ಕೂಡಿ ನಿಮಗೆ ಎಷ್ಟು ಬೇಕಷ್ಟು ಖಾರನ ಮಾಡ್ಕೊಂಡು ಟೇಸ್ಟಾಗಿ ಮಾಡ್ಕೊಂಡು ತಿನ್ನಕ್ಕೆ ಬರ್ತೈತೆ. ಈಗ ನೋಡ್ರಿ, ಈಗ ಇವನ್ನ ಗಜ್ರಿ ಅದು ಎಲ್ಲ ಹಾಕಿಂದ ನಾನು ಅವೆಲ್ಲ ಫ್ರೈ ಆಗಿಂದ ಒಂದು ಸ್ವಲ್ಪ ಅದಕ್ಕೆ ಹಸಿ ಟೊಮೆಟೊನೂ ಹಾಕೇನ್ರಿ, ಹಣ್ಣು ಟೊಮೆಟೊನೂ ಹಾಕೊಳಕ್ತ. ಈಗ ನೋಡ್ರಿ, ಈ ವಟಾಣಿ ಕಾಳು ಇರ್ತಾವಲ್ರಿ, ಹಸಿ ವಟಾಣಿ, ಅವತ್ತರಿಂದ್ರಂತೂ ಭಾಳ ಟೇಸ್ಟ್ ಬರ್ತೈತಿ. ಅವನು ಎಲ್ಲನೂ ನಾನು ಇದಕ್ಕೆ ಹಾಕ್ಕೊಳಕ್ತಾನೆ. ಈಗ ನೋಡ್ರಿ, ಅಷ್ಟು ಹಾಕ್ಕೊಂಡೆ ನಾನು ಎಲ್ಲ ಹಸಿ ಟೊಮೆಟೊ, ಹಣ್ಣು ಟೊಮೆಟೊ, ಮತ್ತು ಬಟಾಣಿ ಕಾಳು, ಕ್ಯಾಬೇಜು, ಕಾಲಿಫ್ಲವರು ಎಲ್ಲ ಮಸಾಲೆಗಳನ್ನು ಎಲ್ಲ ಹಾಕಿ ಇದರೊಳಗೆ ಈ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಹಾಕೋತಾನೆ ರೀ. ಮಸ್ತಂಗೆ ಇದನ್ನ ಫ್ರೈ ಮಾಡ್ಬೇಕ್ರಿ. ಎಲ್ಲ ನಮ್ಮ ಸೂಪರ್ ಭೋಜನ ಚಾನಲ್ ಸಬ್ಸ್ಕ್ರೈಬ್ ಆಗ್ರಿ. ನೀವು ಸಬ್ಸ್ಕ್ರೈಬ್ ಆಗೋದ್ರಿಂದ ನಮಗೆ ಒಳ್ಳೆ ಪ್ರೋತ್ಸಾಹ ಸಿಗ್ತತಿ. ಈಗ ನೋಡ್ರಿ, ಇದ್ರೊಳಗೆ ಎಲ್ಲ ಎಷ್ಟು ವಿಟಮಿನು, ಎಷ್ಟು ಪ್ರೋಟೀನು ಇರುವಂಥ ಒಂದು ಎಲ್ಲ ವೆಜಿಟೇಬಲ್ಸು ನಾ ಮ್ಯಾಗಿ ಒಳಗೆ ಹಾಕಿ ಮಾಡಾಕ್ತಾನೆ. ಅದರಿಂದ ಅದು ಭಾಳ ಟೇಸ್ಟೂ ಬರ್ತೈತಿ. ಖಾರ, ಉಪ್ಪು, ಹುಳಿ ನಿಮಗೆ ಎಷ್ಟು ಬೇಕಷ್ಟು ಎಲ್ಲ ಹಾಕೋರಿ. ಈಗ ನಾನು ಉಪ್ಪು ಹಾಕ್ಕೊಳಕ್ತಾನೆ. ವೆಜಿಟೇಬಲ್ಸಿಗೂ ಬೇಕಂಥೇಳಿ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳಕ್ತಾನೆ ರೀ. ಎಲ್ಲ ಜಾಸ್ತಿ ಹಾಕಿರೋದ್ರಿಂದ ಅದಕ್ಕೆ ಉಪ್ಪು ರುಚಿಗೆ ತಕ್ಕಷ್ಟು ನಿಮಗೆ ಎಷ್ಟು ಬೇಕಷ್ಟು ಹಾಕೋರಿ. ಸ್ವಲ್ಪ ಅದಕ್ಕೆ ಉಪ್ಪು ಹಾಕಿಂದ ಅರಿಶಿನ ಪುಡಿನೂ ಸ್ವಲ್ಪ ಹಾಕ್ಕೊಳಕ್ತಾನೆ ರೀ. ಎಲ್ಲ ಹಾಕೊಂಡಿಂದ ನಿಮ್ಗೆ ಖಾರ ಎಷ್ಟು ಬೇಕಷ್ಟು ಹಾಕೋರಿ. ಇರಲಿಲ್ಲ ಅಂದ್ರೆ ಒಂದು ಸ್ವಲ್ಪ ಅಚ್ಚ ಖಾರದ ಪುಡಿಯನ್ನು ತೊಗೊಂಡು ಅದಕ್ಕೆಲ್ಲ ಹಾಕೋರಿ, ಟೇಸ್ಟ್ ಬರ್ತೈತೆ ಅದೊಂದು. ಈ ಮೆಣಸಿನ್ಕಾಯಿ, ಅಚ್ಚ ಖಾರದ ಪುಡಿನೂ ಸ್ವಲ್ಪ ಎರಡೂ ಇದ್ದು ಅಂದ್ರೆ ಇನ್ನೂ ಟೇಸ್ಟ್ ಬರ್ತದೆ ನೋಡ್ರಿ. ಈಗ ಎಲ್ಲನೂ ಇವನ್ನ ಫ್ರೈ ಮಾಡ್ಕೊಳಕ್ತಾನೆ. ಎಷ್ಟು ಚೆಂದಾಗ ಎಲ್ಲ ವೆಜಿಟೇಬಲ್ಸೂ
ಅದಾವ್ರಿ. ಅದ್ರೊಳಗೆ ಎಣ್ಣೆ ಒಳಗೆ ಅವು ಫ್ರೈ ಆಗಾಕತ್ತವು. ಭಾಳ ಅಂದ್ರೆ ಭಾಳ ಇದು ಆಗ್ತಾವೆ. ಈಗ ನಾನು ಬ್ಲ್ಯಾಕ್ ಪೆಪ್ಪರ್ ಸ್ವಲ್ಪ ಹಾಕೊಳಕ್ತಾನೆ. ಇದಕ್ಕೆ ಬ್ಲ್ಯಾಕ್ ಪೆಪ್ಪರ್ ಹಾಕ್ಕೊಂಡು ಇವೆಲ್ಲನೂ ವೆಜಿಟೇಬಲ್ಸ್ ಇರ್ತಾವಲ್ರಿ ಅವಕ್ಕೆಲ್ಲ, ಮತ್ತು ಮನೇಲಿ ಮಾಡಿದ ಒಂದು ಮಸಾಲೆ ಪೌಡ್ರು ಅದನ್ನು ಹಾಕೊಳಕ್ತಾನೆ ರೀ. ಇವೆಲ್ಲ ಹಾಕೋದ್ರಿಂತ ಇನ್ನೂ ಟೇಸ್ಟ್ ಬರ್ತೈತೆ ಅಂತ ಹೇಳಿ ಹಾಕೊಳಕ್ತಾನೆ. ಈಗ ನೋಡ್ರಿ ಅದಕ್ಕೆ 2 ಗ್ಲಾಸಿನಷ್ಟು 1 ಲೀಟ್ರ್ನಷ್ಟು ನೀರು ತೊಗೊಂಡಾನೆ. ಅದಕ್ಕೆ 1 ಲೀಟ್ರ್ ಹಾಲು ಹಾಕೋದು, ಹಾಲಿಂದ 1 ಲೀಟ್ರ್ ಬೊಗನ್ ಇರ್ತೈತಲ್ರಿ ಪಾತ್ರೆ, ಅದರಿಂದ ಒಂದು ನೀರು ತೊಗೊಂಡಾನೆ. ಈಗ ಅದನ್ನು ಮುಚ್ಚಿಬಿಡ್ಬೇಕು ನೋಡ್ರಿ. ಮುಚ್ಚಿದ್ದು ಈಗ ಅದೆಲ್ಲನೂ ವೆಜಿಟೇಬಲ್ಸ ಕುದಿಯಾಕತ್ತಾವ್ರಿ. ಇವಾಗ ನಾವು ಮ್ಯಾಗಿಯನ್ನು ತೊಗೊಂಡು ಹಾಕಬೇಕಾಗ್ತತಿ. ಈಗ ನೋಡ್ರಿ ಅದೆಲ್ಲನೂ ನೀರು ಕುದಿಯುವಾಗ ಈಗೇನು ಮ್ಯಾಗಿ ಅದಾವಲ್ರಿ ಅವನ್ನ ತೊಗೊಂಡು ನಾನು ಹಾಕೊಳಕ್ತಾನೆ ನೋಡ್ರಿ. ಮಸ್ತಂಗೆ ಕುದಿಯಾಕತ್ತಾವ್ರಿ ಅವೆಲ್ಲ. ಆ ಕುದಿ ಮುಂದಾಗ ಇವನ್ನ ಮ್ಯಾಗಿ ಎಲ್ಲ ಹಾಕೋಬೇಕು. ಈಗ ನಾನು ಮ್ಯಾಗಿನೂ ಇದ್ದು ಅಲ್ರಿ 2 ಪ್ಯಾಕೆಟನ್ನು ಮುರಿದ ಹಾಕೊಳಕ್ತಾನೆ. ಈಗ ಅವು 2 ಮಸಾಲೆಗಳನ್ನು ಇರ್ತಾವಲ್ರಿ ಅವನು ಈಗ ಕಟ್ ಮಾಡಿ ಇದಕ್ಕೆ ಹಾಕೊಳಕ್ತಾನೆ ರೀ. ಮ್ಯಾಗಿ ಮಸಾಲ ಒಳಗೆ ಇರ್ತಾವಲ್ರಿ ಮ್ಯಾಗಿ ಒಳಗೆ ಅವನು 2 ನಾನು ಕಟ್ ಮಾಡಿ ಇದಕ್ಕೆ ಹಾಕೊಳಕ್ತಾನೆ ನೋಡ್ರಿ. ಈಗ ಮಸ್ತ್ ಹಂಗೆ ಇದು ಕುದಿಬೇಕು. ಈಗ 2 ಮಸಾಲೆಗಳನ್ನು ನಾನು ಇದಕ್ಕೆ ಹಾಕೇನೆ. ವೆಜಿಟೇಬಲ್ಸ್ ಅಂತೂ ಎಲ್ಲನೂ ಮಸ್ತಂಗೆ ಕುದಿಯಾಕತ್ತವು. ಎಲ್ಲ ಭಾಳ ಅಂದ್ರೆ ಭಾಳ ಟೇಸ್ಟ್ ಬರ್ತೈತಿ ಇದು ಮ್ಯಾಗಿ. ಅಷ್ಟು ಚೆಂದಾಗಿರ್ತೈತೆ ರೀ, ಅಷ್ಟು ಟೇಸ್ಟ್ ಆಗಿರ್ತೈತಿ ನೋಡ್ರಿ. ಇದಕ್ಕೆಲ್ಲ ವೆಜಿಟೇಬಲ್ಸ್ ಹೆಂಗೆ ಕಾಣಕತ್ತಾವ ಈಗ ಭಾರಿ ಮಸ್ತಂಗೆ ಅವು ಎಲ್ಲ ಕುದ್ದಾವ್ರಿ ಮಸ್ತಂಗೆ. ಈಗ ಮ್ಯಾಗಿ ಹಾಕೈತಿ. ಮ್ಯಾಗಿಯನ್ನು ಎಲ್ಲ ನಾವು ಸ್ವಲ್ಪ ಇದನ್ನು ಚೆಂದಂಗೆ ಅದರ ಜೋಡಿ ಎಲ್ಲ ಮಾಡಿ ಒಂದು ಮುಚ್ಚಿಟ್ಟು ಬಿಡ್ಬೇಕ್ರಿ. ಮುಚ್ಚಿಟ್ಟು ನೋಡ್ರಿ ಇವೆಲ್ಲ ವೆಜಿಟೇಬಲ್ಸೂ ಮಸ್ತಂಗೆ ಕುದಿಯಾಕತ್ತಾವು. ಈಗ ಎಲ್ಲ ಚೆಂದಂಗೆ ಕುದಿಯಾಕತ್ತಾವಲ್ರಿ. ಈಗ ಒಂದು ಸ್ವಲ್ಪ ಮುಚ್ಚಿಟ್ಟು ಮತ್ತೆ ಅದನ್ನು ನೋಡಿ ನೀರದು ಹೋಗ್ಯಾವಲ್ಲ ನೋಡಿ ತಿರುಗಿಸಿ ಮತ್ತೆ ಇಡಬೇಕಾಗ್ತೈತಿ. ಈಗ ಇನ್ನೂ ನೀರು ಅದಾವ ಅದ್ರೊಳಗೆ. ಅದಕ್ಕೆ ನಾ ಇನ್ನೊಂದು ಸ್ವಲ್ಪ ಇದನ್ನ ಮ್ಯಾಗಿ ಮುಚ್ಚಿಡ್ತೀನಿ. ಇದನ್ನ ಅಂದ್ರೆ ಅದು ಭಾಳ ಮಸ್ತ್ ಆಗಿರ್ತೈತೆ ರೀ. ಈಗ ನೋಡ್ರಿ ಇದನ್ನ ಮುಚ್ಚಿಟ್ಬಿಡೋನು. ಇನ್ನೊಂದು ಸ್ವಲ್ಪ ನೀರ ಉಮ್ಗೊಳ್ಳೋದತ್ತಾರ, ಹಿಂಕೊಳ್ಳೋದತ್ತಾರ ನೀರು. ಅದ್ರೊಳಗೆಲ್ಲ ನೀರು ಹೋಗಿ ಅದು ಭಾಳ ಅಂದ್ರೆ ಭಾಳ ಬೆಸ್ಟ್ ಆಗಿಬಿಡ್ತೈತಿ. ಇನ್ನು ಎಲ್ಲ ನೀರು ಹೋಗಿ ಚೆಂದಂಗೆ ಆತಂದ್ರೆ ನೋಡ್ರಿ ಈಗ ಎಷ್ಟು ಮಸ್ತ್ ಆಗೈತಿ. ಎಲ್ಲ ನೀರು ಹೋಗ್ಯಾವು. ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ನಾನು ಹಾಕೊಳಕ್ತಾನೆ. ಈಗ ಮಸ್ತ್ ಆಗಿರುವಂಥ ಒಂದು ಮ್ಯಾಗಿ ಮಸಾಲ ರೆಡಿ ನೋಡ್ರಿ. ಎಷ್ಟು ಮಸ್ತ್ ಆಗೈತಿ. ಭಾಳ ಅಂದ್ರೆ ಭಾಳ ಟೇಸ್ಟಾಗಿರ್ತೈತಿ, ಮಸ್ತಾಗಿರ್ತೈತಿ. ಖಾರ ಉಪ್ಪು ಎಲ್ಲ ಸರಿಯಾಗಿ ಹಾಕಿ ಮಾಡಿಬಿಟ್ರೆ ಅಂದ್ರೆ ವೆಜಿಟೇಬಲ್ಸ್ ಹಾಕಿ ಮತ್ತೆ ಮಾಡ್ಕೊಂಡು ತಿನ್ಬೇಕು ಅನ್ನಿಸುತ್ತೆ. ಅಷ್ಟು ಟೇಸ್ಟಾಗಿರ್ತೈತಿ, ಅಷ್ಟು ಮಸ್ತಾಗಿರ್ತೈತಿ. ಈಗ ನೋಡ್ರಿ ಇದೇ ಥರ ನೀವು ವೆಜಿಟೇಬಲ್ಸ್ ಹಾಕಿ ಮಾಡಿರಿ ಅಂತೇಳಿ ನಾನು ನಿಮ್ಮ ಜೊತೆ ಇದನ್ನು ಶೇರ್ ಮಾಡ್ಕೊಳಕ್ತಾನೆ ರೀ. ಅದಕ್ಕೆ ನೀವು ಒಂದು ಸಲ ವೆಜಿಟೇಬಲ್ಸ್ ಎಲ್ಲ ಯಾವಾರ ಇದ್ದು ಎಲ್ಲ ತಂದು ಬೇಕಾದ ವೆಜಿಟೇಬಲ್ಸ್ ಹಾಕ್ರಿ ನಡಿತೈತಿ. ಇದ್ರೊಳಗೆ ಅವನ್ನೆಲ್ಲ ತಂದು ಹಾಕಿ ಈ ಥರ ಮ್ಯಾಗಿ ಮಾಡ್ಕೊಂಡು ತಿಂದು ನೋಡ್ರಿ. ಭಾಳ ಅಂದ್ರೆ ಭಾಳ ಸೂಪರಾಗಿರ್ತೈತೆ ರೀ ನೋಡ್ರಿ. ಎಷ್ಟು ಮಸ್ತ್ ಆಗೈತಿ. ಇದನ್ನು ನಾನು ಇದಕ್ಕೆ ಸರ್ವ್ ಮಾಡ್ಕೊಳಕ್ತಾನೆ. ಇದಕ್ಕೆ ಸರ್ವ್ ಮಾಡ್ಕೊಳಕ್ತಾನೆ ರೀ. ಇದನ್ನು ಈಗ ನೋಡ್ರಿ ಎಷ್ಟು ಚಂದ ಬಂದೈತೆ. ಅದು ಎಲ್ಲ ನೀರನ್ನು ಹೋಗ್ಯಾವು, ಎಲ್ಲ ಹೋಗ್ಯಾವು. ಅದಕ್ಕೆ ಎಷ್ಟು ನೀರು ಬೇಕು ಅನ್ನೋದು ನಿಮಗೆ ಮೆಜರ್ಮೆಂಟು ಹೇಳ್ಕೊಟ್ಟೆ ನಾನು. ಅಷ್ಟು ನೀರು ಹಾಕಿದಾಗನ ಅದು ಸರಿಯಾಗಿ ಬೆಂದು ಅದು ಟೇಸ್ಟಾಗಿ ಮ್ಯಾಗಿ ಮಸಾಲ ಬಂದುಬಿಡ್ತೈತೆ ರೀ. ಈಗ ನೋಡ್ರಿ ಎಷ್ಟು ಮಸ್ತಂಗೆ ಮ್ಯಾಗಿ ಮಸಾಲ ಬಂದುಬಿಟ್ಟೈತೆ ನೋಡ್ರಿ. ಈಗ ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಈಗ ಎಲ್ಲ ಕಡೆ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಡೋದು. ಈಗ ಮಸ್ತಾಗಿರೋಂಥ ಮ್ಯಾಗಿ ಮಸಾಲ ರೆಡಿ ಆಗೈತೆ.